ಇನ್ನು ಎಸ್ಐಟಿ ವಿಚಾರಣೆಯ ಬಳಿಕ ಉದಯ್ ಕುಮಾರ್ ಜೈನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೌಜನ್ಯ ಕೇಸ್ ವಿಚಾರವಾಗಿ ಯಾವುದೇ ಪ್ರಶ್ನೆಯನ್ನ ಕೇಳಲಿಲ್ಲ. ಮಂಗಳೂರಿನಲ್ಲಿ ಟಿವಿ9ಗೆ ಉದಯ್ ಕುಮಾರ್ ಜೈನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉದಯ್ ಕುಮಾರ್ ಜೈನ್ ಈ ಹಿಂದೆ ಸೌಜನ್ಯ ಪ್ರಕರಣ ಆದಂತಹ ಸಂದರ್ಭದಲ್ಲೆಲ್ಲ ಬಂದಿದ್ದಂತ ಹೆಸರುಗಳು. ಬಟ್ ಅದಾದ ನಂತರ ಇವರಿಗೆಲ್ಲ ಕ್ಲೀನ್ ಚಿಟ್ ಕೂಡ ಸಿಕ್ಕಿದೆ. ಬಟ್ ಈಗ ಯಾಕೆ ಎಸ್ಐಟಿ ಮತ್ತೆ ಇವರನ್ನ ಕರೆದ್ರು ಅನ್ನುವಂಥದ್ದು ಈಗಿರುವಂಥದ್ದು ಪ್ರಶ್ನೆ ಆಗಿತ್ತು. ಅವ್ರೇನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಚಿನ್ನಯ್ಯನ ಬಗ್ಗೆನೂ ಕೂಡ ಎಸ್ಐಟಿ ಏನು ಪ್ರಶ್ನಿಸಿಲ್ಲ. ಎಸ್ಐಟಿ ನಿನ್ನೆ ಸಂಜೆ 5 ಗಂಟೆವರೆಗೂ ವಿಚಾರಣೆ ಮಾಡಿದ್ರು. ವಿದ್ಯಾಭ್ಯಾಸ, ಉದ್ಯೋಗ, ಕುಟುಂಬದ ಬಗ್ಗೆ ಎಲ್ಲ ಪ್ರಶ್ನಿಸಿದ್ದಾರೆ. ಧರ್ಮಸ್ಥಳ ಸುತ್ತಮುತ್ತ ಶವ ಹೂತಿರುವ ಬಗ್ಗೆ ನನಗೆ ಕೇಳಿದ್ರು, ಆ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಎಸ್ಐಟಿಗೆ ಹೇಳಿದ್ದೀನಿ ಅಂತ ಹೇಳಿದ್ರು. ಪೃಥ್ವಿರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ ಉದಯ್ ಕುಮಾರ್ ಜೈನ್ ಅವರ ಜೊತೆಗೆ. ಬನ್ನಿ ಕೇಳೋಣ. ಉದಯ್ ಕುಮಾರ್ ಜೈನ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು. ಅದೇ ರೀತಿ ಉದಯ್ ಕುಮಾರ್ ಜೈನ್ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಹೋಗಿ ವಿಚಾರಣೆಗೆ ಹಾಜರಾಗಿ ವಾಪಸ್ ಬಂದಿದ್ರು. ನಿನ್ನೆ ಏನೇನು ವಿಚಾರಣೆ ನಡೀತು ಅನ್ನೋದನ್ನ ಉದಯ್ ಕುಮಾರ್ ಜೈನ್ ಹತ್ರನೇ ಕೇಳೋಣ. ಸೊ ನಿಮಗೆ ನಿನ್ನೆ ಬೆಳ್ತಂಗಡಿ ಎಸ್ಐಟಿ ಅವರು ವಿಚಾರಣೆ ಕರೆದಿದ್ರು. ಹೋದಂಥ ಸಂದರ್ಭದಲ್ಲಿ ಏನೇನು ಕೇಳಿದ್ರು? ಆರಂಭಿಕ ಏನಾದ್ರು ದಾಖಲೆಗಳು ಕೇಳಿದ್ರೆ ಏನೇನು ಕೇಳಿದ್ರು? ಆಧಾರ್ ಕಾರ್ಡ್ ತನ್ನಿ ಅಂತ ಹೇಳಿದರು. ಅದನ್ನು ಮತ್ತೆ ನಾನು ಫೋನಲ್ಲಿ ಇತ್ತು, ಸರಿ ಪಾಠ ಸರಿ ಇಲ್ಲ ಅಂತ ಮತ್ತೆ ನಾನು ಮನೆಯಿಂದ ತರಲಿಕ್ಕೆ ಹೇಳಿದ್ದೇನೆ, ಹಾಕಿ ಕಳಿಸಿದ್ರು. ಮತ್ತು ಅವರು ಕೇಳಿದರು, ನಿಮಗೆ ಎಷ್ಟು ವಯಸ್ಸು, ನೀವು ಇಲ್ಲಿವರೆಗೆ ಎಲ್ಲೆಲ್ಲ ಇದ್ದೀರಿ, ಏನೆಲ್ಲ ಮಾಡಿದ್ದೀರಿ, ಎಲ್ಲಿ ಮನೆ ಇದೆ ನಿಮ್ಮದು, ಎಲ್ಲೇ ಇದ್ರಿ ನಾನು ಅದನ್ನು ಕೇಳಿದರು. ಮತ್ತು ನಿಮ್ಮದು ಆಟೋ ಎಲ್ಲ ಯಾವಾಗ ಮಾಡಿದ್ದು, ನೀವು ಎಲ್ಲಿ ಶಾಲೆ ಹೋಗಿದ್ದು, ಅಂದರೆ ಸಣ್ಣ 1ನೇ ಕ್ಲಾಸಿಂದ 7ನೇವರೆಗೆ, 7ರಿಂದ ಮತ್ತು 8ರಿಂದ 10ವರೆಗೆ ಎಷ್ಟವರೆಗೆ ಓದಿದ್ದೀರಿ ಓದಿದೆಲ್ಲ ಕೇಳಿದರು. ಮತ್ತು ನೀವು ಮತ್ತೆಂತ ಮಾಡಿದಿರಿ, ಆಟೋ ಎಷ್ಟು ಗಾಡಿ ಚೇಂಜ್ ಮಾಡಿದಿರಿ, ಎಷ್ಟು ಆಟೋ ಎಲ್ಲ ಅದನ್ನು ನಾವು ಆಟೋದ ನಂಬರೆಲ್ಲ ಕೇಳಿದರು. ನಾನು 3-4 ಗಾಡಿ ಚೇಂಜ್ ಮಾಡಿದ್ದೇನೆ, ಎಲ್ಲ ಹೇಳಿದ್ದೇನೆ. ಅಂದರೆ ಅವ್ರು ಕರೆದು ನಿಮ್ಮನ್ನು ಆರಂಭಿಕ ಹಂತದಿಂದ ನಿಮ್ಮ ಎಜುಕೇಷನ್ನು, ಉದ್ಯೋಗ, ನಿಮ್ಮ ಜೀವನ, ಫ್ಯಾಮಿಲಿ ಇಷ್ಟಷ್ಟೇ ಕೇಳಿರೋದು. ನನಗೆ ಯಾವಾಗ ಮದುವೆ ಆಗಿದ್ದು, ಹೆಂಡತಿ ಹೆಸರು, ಮತ್ತು ನನ್ನ ತಂದೆ ತಾಯಿಯ ಅಂದರೆ ಎಲ್ಲಿ ಮನೆ, ನನ್ನ ತಂದೆ ತಾಯಿ ಮನೆ, ಹಾಗೆ ನನಗೆ ಎಷ್ಟು ಮಕ್ಕಳು, ಮಗು ಎಲ್ಲಿ, ಅದೆಲ್ಲ ಕೇಳಿದರು. ಆಮೇಲೆ ಈಗ ನಿಮ್ಮ ಮೇಲೆ 13 ವರ್ಷದ ಹಿಂದೆ ಗುರುತರದ ಆರೋಪ ಅಂತ ಹೇಳಿದರೆ, ಈ ಸೌಜನ್ಯ ಮನೆಯವರು ಮಾಡಿದ್ದಂತ ನಿಮ್ಮ ಮೇಲೆ ಆರೋಪವನ್ನು ಮಾಡಿದರು. SIT ಏನಾದ್ರು ಆ ವಿಚಾರವಾಗಿ ಏನಾದ್ರು ಕೇಳಿದ್ರ ನಿನ್ನೆ? ಇಲ್ಲ, ಏನು ಕೇಳಲಿಲ್ಲ. ಸೌಜನ್ಯನ ವಿಚಾರವಾಗಿ ಯಾವುದೂ ಪ್ರಶ್ನೆಗಳು ಎನ್ಕ್ವೈರಿ ನಡೀಲಿಲ್ಲ. ಆಮೇಲೆ ಈಗ ಈಗ ಚಿನ್ನಯ್ಯ ಅಂತ ಬಂದಿದ್ದಾನೆ, ಬುರುಡೆ ಎಲ್ಲ ತೋರಿಸ್ತಾನೆ, ಅವನ ವಿಚಾರವಾಗಿ ಏನಾದರೂ ಈ ಸಂಬಂಧಪಟ್ಟಂಗೆ ಏನಾದರೂ ಕೇಳಿದ್ರಾ? ಇಲ್ಲ, ನನಗೆ ಅದರ ಬಗ್ಗೆ ಏನು ಕೇಳಲಿಲ್ಲ. ಮತ್ತು ಲಾಸ್ಟಿಗೆ ನೀವು ಅಲ್ಲಿ ಆಟದಲ್ಲಿ ಬಾಡಿಗೆ ಮಾಡುವಾಗ ಹೀಗೀಗೆ ಎಲ್ಲಿಯಾದರೂ ಒಂದು ಸತ್ತ ಹೆಣಗಳು ಏನಾದರೂ ಬಗ್ಗೆ ನಿಮಗೆ ಮಾಹಿತಿ ಉಂಟಾ, ಅದೆಲ್ಲ ಕೇಳಿದರು. ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಚಿನ್ನಯ್ಯ ಏನಾದರೂ ನಿಮಗೆ ಪರಿಚಯ ಇದ್ದ ಅಂತ ಏನಾದ್ರು ಕೇಳಿದ್ನಾ? ಅಂದರೆ ನೀವು ಚಿನ್ನಯ್ಯನ ನೋಡಿದ್ರಾ, ಈ ಥರದ್ದು ಏನಾದ್ರು ಕೇಳಿದ್ರಾ? ಇಲ್ಲ, ಅದನ್ನು ಕೇಳಿಲ್ಲ. ಅಂದರೆ ನಿಮಗೆ ಅದು SIT ಕೇಳಿದ್ಬಿಟ್ರೆ, ಈಗ ನಾವು ಕೇಳ್ತಾ ಇರೋದು ಚಿನ್ನಯ್ಯನ ಏನಾದ್ರು ಪರಿಚಯ ಇತ್ತ ನಿಮಗೆ? ಚಿನ್ನಯ್ಯನ ಪರಿಚಯ ಅಂದರೆ ನಾವಲ್ಲಿ ಆಟದಲ್ಲಿ ಬಾಡಿಗೆ ಮಾಡುವಾಗ ನೋಡಿದೆ ಅಷ್ಟೇ. ಮತ್ತು ಅವನಷ್ಟು ನಮಗೆ ಕಾಂಟ್ಯಾಕ್ಟ್ ಅದೇನು ಅಷ್ಟೇನಿಲ್ಲ. ಅಂದರೆ ನಮ್ಮದು ಆಟೋ ಬಾಡಿಗೆ ಮಾಡೋದು ಅಷ್ಟೇ. ಎಷ್ಟೊತ್ತು ನಿಮ್ಮನ್ನು ಎನ್ಕ್ವೈರಿ ಮಾಡಿದ್ರು ಅಲ್ಲಿ? ಎಂಕ್ವೈರಿ ಅಂದರೆ ಅಲ್ಲಿ ಇದ್ದರು, ಬೇರೆ ಜನ ಇದ್ದರು. ನಾವು ಅಂದರೆ ಬೆಳಿಗ್ಗೆ ಹೋದಾಗ 5 ಗಂಟೆವರೆಗೆ ನಾನು ಅಲ್ಲಿ ಇದ್ದೆ. ಮತ್ತು ಲಾಸ್ಟಿಗೆ ಕೊನೆಗೆ ಇದೊಂದು ಪ್ರಶ್ನೆ ಬಂತು. ಅಂದರೆ ನೀವು ಇಲ್ಲಿ ಇರುವಾಗ ಎಲ್ಲಿಯಾದರೂ ಈಗ ಸತ್ತ ಹೆಣಗಳು ಆದರೆ ಆ ಥರ ಏನಾದರೂ ನಿಮಗೆ ನೀವು ನೋಡಿದ್ದೀರಾ, ಅದೆಲ್ಲ ಬಂತು. ಅದಕ್ಕೆ ನಾನು ನೋಡಲಿಲ್ಲ. ಅಂದರೆ ನನಗೆ ಅದು ಹೋಗಿಲ್ಲ. ನಾನು ಕಮ್ಮಿ ಬಾಡಿಗೆ ಮಾಡೋದು, ನಾನು ಹಾಗೆ ಹೆಚ್ಚು ಹೊತ್ತು ಬಾಡಿಗೆ ಮಾಡೋದಿಲ್ಲ. ನಾನೆಲ್ಲ ಕ್ಯೂವಲ್ಲೆಲ್ಲ ಹೋಗೋದು ಕಡಿಮೆ. ನನಗೆ ಸ್ವಲ್ಪ ಅಂದರೆ ಬೆಳಿಗ್ಗೆ ಬೇಗ ಬರ್ತೇನೆ 5 ಗಂಟೆ. ಮತ್ತು ನಾನು ಬಾಡಿಗೆ ಇದ್ದರೆ ಹೆಚ್ಚಾಗಿ ನಾನು ಹೊರಗಡೆ ಹೋಗೋದು, ಕಮ್ಮಿ ಬಾಡಿಗೆ ಆ ಥರ ನಾನು ಹೇಳಿದ್ದೇನೆ ಅವರಿಗೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಬೆಳ್ತಂಗಡಿ.